ಪ್ರವಾಸಕ್ಕೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ದುಬೈಗೆ ತೆರಳಿದ ಡಿಸಿಎಂ ಡಿಕೆಶಿ 4 ದಿನಗಳ ಕಾಲ ದುಬೈಗೆ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಡಿಸಿಎಂ ಅಂಡ್ ಫ್ಯಾಮಿಲಿ ತೆರಳಿದ್ದಾರೆ. ಮಂಗಳವಾರ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಡಿಸಿಎಂ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅನೇಕರು ಮಾತನಾಡ್ತಾ ಇದ್ದಾರೆ. ಒಂದಷ್ಟು ರೀತಿಯಾದಂಥ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಡಿಸಿಎಂ ಇನ್ನೊಂದು ಹುದ್ದೆ ಸೃಷ್ಟಿ ಮಾಡಿ ಅಂತ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ, ಹೀಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಕಡೆಯಿಂದಲೂ ಕೂಡ ಡಿಸಿಎಂಗೆ ಒಂದು ಟೆನ್ಷನ್ನೇ. ಆದರೂ ಇದೆಲ್ಲದರ ನಡುವೆ ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅವರ ಫ್ಯಾಮಿಲಿ ಸಮೇತರಾಗಿ 4 ದಿನಗಳ ಕಾಲ ದುಬೈಗೆ ತೆರಳಲಿದ್ದಾರೆ. ಒಂದು ಖಾಸಗಿ ಕಾರ್ಯಕ್ರಮ ಇರೋದ್ರಿಂದ ಈ ದುಬೈ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದಾದಮೇಲೆ ಇದು ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದ ಹಾಗೇನೆ ದೆಹಲಿ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಸೊ ದೆಹಲಿ ನಾಯಕರನ್ನು ಭೇಟಿ ಆದ ನಂತರದ ಬೆಳವಣಿಗೆಗಳಿಗೇನು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಳೆದ ಬಾರಿಯೂ ಹೀಗೆ ಪ್ರವಾಸಕ್ಕೆ ಅಂತ ತೆರಳಿದಂಥ ಸಂದರ್ಭದಲ್ಲೇ ದಲಿತ ಸಮುದಾಯದ ನಾಯಕರುಗಳು ಜೊತೆಗೆ ಸಿಎಂ ಆಪ್ತರು ಒಂದು ಡಿನ್ನರ್ ಮೀಟಿಂಗನ್ನು ಮಾಡ್ಕೊಂಡಿದ್ರು. ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲಿ. ಸೊ ಈ ಬಾರಿಯೂ ಕೂಡ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇಲ್ಲಿ ರಾಜ್ಯದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ವರ್ಸಸ್ ಸಿಎಂ ಬಣ ಅಂತ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದಷ್ಟು ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆಯೂ ವಿದೇಶಿ ಪ್ರವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ತೆರಳ್ತಾ ಇದ್ದಾರೆ. ಅವರ ಕುಟುಂಬ ಸಮೇತರಾಗಿ ದುಬೈಗೆ ಹೋಗ್ತಾ ಇರೋದು, ಅದೊಂದು ಖಾಸಗಿ ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ ತೆರಳುತ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ದುಬೈಗೆ ಹೋದ ನಂತರ ಈ 4 ದಿನದಲ್ಲಿ ಏನು ಬೆಳವಣಿಗೆ ರಾಜ್ಯದಲ್ಲಿ ಆಗುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಡಿಕೆ ಶಿವಕುಮಾರ್ ಅವರು ಕಳೆದ ಬಾರಿಯೂ ಹೀಗೆ ಪ್ರವಾಸಕ್ಕೆ ಅಂತ ಹೋದಾಗ ಒಂದಷ್ಟು ಮೀಟಿಂಗ್ಸ್ಗಳಾಗಿತ್ತು. ಇವರ ವಿರೋಧಿ ಬಣ ಅಂತ ಕರೆಸ್ಕೊಳ್ಳೋರು ಮೀಟಿಂಗ್ಗಳನ್ನು ಮಾಡಿದರು. ಆಗಲೇ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಡಿಸಿಎಂ ಇನ್ನೊಂದು ಹುದ್ದೆ ಸೃಷ್ಟಿ, ಈ ಥರದವೆಲ್ಲ ಕೇಳಿಬಂದಿದ್ದು. ಹಾಗಾಗಿ ಈಗ ರಾಜ್ಯದಲ್ಲಿ 4 ದಿನ ಡಿಸಿಎಂ ಇರಲ್ಲ ಅಂತ ಅಂದಾಗ ಸಹಜವಾಗಿ ಈ ಪ್ರಶ್ನೆಯೂ ಹುಟ್ಟಾಕತ್ತೆ. ಇನ್ನು ಉಳಿದವ್ರಿಗೆ ಏನು ಮಾಡ್ತಾರೆ, ಏನು ಚರ್ಚೆಗಳಾಗತ್ತೆ, ಏನು ಮೀಟಿಂಗ್ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಒಂದು ಖಾಸಗಿ ಕಾರ್ಯಕ್ರಮ ಇರೋದ್ರಿಂದ ಫ್ಯಾಮಿಲಿ ಸಮೇತ ತೆರಳುತ್ತಾ ಇದ್ದಾರೆ.